ನಮಸ್ಕಾರ. ತಂದೆ ತಾಯಿಗಳನ್ನು ಕಳ್ಕೊಂಡಂಥ ಹಮೀದ್ಗೆ ಅವನ ಅಜ್ಜಿ ಅಮೀನಾ ಬೇಗಂ ಸಲ್ಲುತ್ತಾಳೆ. ಹಬ್ಬ ಬರ್ತದೆ, 3 ಪೈಸೆ ಕೊಟ್ಟು ಕಳಿಸ್ತಾಳೆ ಜಾತ್ರೆಗೆ ಹೋದಂಥ ಹಮೀದ್ ಸೀದಾ ಕಬ್ಬಿಣದ ದುಕಾನ್ಗೆ ಹೋಗಿ ಚಿಮ್ಟ ತೊಗೊಳ್ತಾನೆ, ಟಾಂಗ್ ತೊಗೊಳ್ತಾನೆ. ವಾಪಸ್ ಬರ್ತಿರ್ಬೇಕಾದ್ರೆ ಅವನ ದೋಸ್ತರ ಕೈಯಲ್ಲೆಲ್ಲ ಬೆಂಡು, ಬತಾಸೆ, ಬಾಕಿ ಗೊಂಬೆಗಳೆಲ್ಲ ಇರ್ತವೆ. ಅವರು ಇವನಿಗೆ ನೋಡಿ ನಗ್ತಾರೆ ಕೂಡ. ಇವನು ಈ ಚಿಮ್ಟವನ್ನು ತೆಗೆದುಕೊಂಡು ಮನೆಗೆ ಹೋದಾಗ ಅವನ ಅಜ್ಜಿಗೂ ಸಿಟ್ಟು ಬರ್ತದೆ. ನಾನು ನಿನಗೇನೋ ಬೇರೆ ತೊಗೊಂಡ್ರೆ ಇದ್ಯಾಕೆ ತೊಗೊಂಡು ಬಂದಿದ್ಯಾ ಅಂಥೇಳಿ ಹೊಡ್ಲಿಕ್ಕೂ ಹೋಗ್ತಾಳೆ. ಆವಾಗ ಅವನು ಹೇಳ್ತಾನೆ, ಅಜ್ಜಿ ನೀನು ಪ್ರತಿ ದಿವಸ ಹಂಚಿನ ಮೇಲೆ ರೊಟ್ಟಿ ತಿರುಗಿಸ್ತಿರ್ಬೇಕಾದ್ರೆ ನಿನ್ನ ಬೆರಳುಗಳು ಸುಡ್ತಿದ್ವು, ಅದಕ್ಕೆ ನಿನ್ನ ಸಹಾಯಕ್ಕಾಗಿ ಈ ಚಿಮ್ಟವನ್ನು ತಂದೀನಿ ಅಂತ ಹೇಳ್ತಾನೆ. ಅವ್ರ ಅಜ್ಜಿಗೆ ಕಣ್ಣೀರು ಬರ್ತವೆ, ಅವನಿಗೆ ಜೋರಾಗಿ ಅಪ್ಕೊಳ್ತಾಳೆ. ಈ ಕಥೆ ಪ್ರೇಮ್ಚಂದ್ ಅವ್ರದ್ದು ಈದ್ಗಾಲಿಂದ ಬಂದಿದೆ. ಹಮೀದ್ ಮತ್ತು ಅಮೀನಾ ಬೇಗಮ್ನ ಕಥೆ ಇದೆ. ದಯವಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಒಂದು ಸರಿ ಓದ್ರಿ. ಯಾಕಂದರೆ ಇವತ್ತು ಮಕ್ಕಳಲ್ಲಿಯೂ ಮತ್ತು ನಮ್ಮಲ್ಲಿಯೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಆಗಿದೆ, ಆದರೆ ಹ್ಯೂಮನ್ ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಕೊರತೆ ಇದೆ. ಮನೆಗಳು ಹಾಸ್ಟೆಲ್ ರೂಮ್ಗಳ ಥರ ಮತ್ತು ಮನಸ್ಸುಗಳು ICU ವಾರ್ಡ್ ಥರ ಆಗಿರುವುದರಿಂದ ಹಮೀದನ್ನು ಈ ಕಥೆ ನಮಗೆ ಮಾನವೀಯತೆ ಅಂಶಗಳನ್ನು ಕೊಡ್ಬೋದು ಕೂಡ. ಯೋಚನೆ ಮಾಡಿ ನೋಡ್ರಿ, ಓದ್ರಿ. ಜೈ ಶ್ರೀ ಕೃಷ್ಣ.